ಸಿನಿಮಾ ಕೆರಿಯರ್ಗೆ ಈ ಒಂದು ಈ ತರ ಟ್ರೋಲ್ಗಳೆಲ್ಲ ಸೊ ನಿಮ್ಗೆ ಅನ್ಸ್ದಂಗೆ ಡೆಫಿನೆಟ್ಲಿ ಸರ್. ಇವಾಗಂತೂ ಸೋಷಿಯಲ್ ಮೀಡಿಯಾ ಎಷ್ಟು ಬೂಮ್ ಆಗಿದೆ ಅಂತ ಅಂದ್ರೆ ಟಿವಿ ನೋಡೋದು ಜನ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಲೈಕ್ ಎವ್ರಿಥಿಂಗ್ ಇಸ್ ಇನ್ ಸೋಷಿಯಲ್ ಮೀಡಿಯಾ ಇವಾಗ. ಮೊನ್ನೆ ನಾನು ಕೂಡ ಡಿಸ್ಕಸ್ ಮಾಡ್ತಿದ್ದೆ, ಡಾಕ್ಟರ್ ಬ್ರೋನೇ ಆಗಿರ್ಬೋದು, ಯೂಟ್ಯೂಬ್ ಸೆನ್ಸೇಷನ್ ಅಂತಾನೆ ಹೇಳ್ಬೋದು. ಯಾರಿಗೂ ಗೊತ್ತಿಲ್ಲ ಇವಾಗ ಎಕ್ಸಾಕ್ಟ್ಲಿ. ಲೈಕ್ ಪ್ರತಿಯೊಂದು ಕನ್ನಡಿಗರಿಗೂ ಗೊತ್ತು. ಅವ್ರದ್ದು ಪ್ಲಾಟ್ಫಾರ್ಮ್ ಇದ್ದಿದ್ದೇನೆ ಒಂದು ಸ್ಮಾಲ್ ಯೂಟ್ಯೂಬ್ ಅನ್ಕೊಂಡು ನಾವು ಚಿಕ್ಕ ಪ್ಲಾಟ್ಫಾರ್ಮ್ ಅನ್ಕೊಳ್ತೀವಿ. ಚಿಕ್ಕ ಪ್ಲಾಟ್ಫಾರ್ಮ್ ಅಂತ ನಾವು ಅದನ್ನ ಇದು ಮಾಡ್ತಾ ಇದ್ದೀವಿ. ಯಾರೋ ಸುಮ್ಮನೆ ಕೆಣಕುದ್ರು ಜನ ಹಿಡ್ಕೊಂಡವ್ರನ್ನ ಹೆಂಗೆಲ್ಲ ಟ್ರಾಲ್ ಮಾಡಿದ್ರು ನಿಮ್ಗೆ ಗೊತ್ತು. ಬಟ್ ಡಾಕ್ಟರ್ ಬ್ರೋ ಅನ್ನೋದು ಇವಾಗಿನ ಆಕ್ಚುಯಲ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಅವರು. ಸೊ ಅವ್ರು ಚಿಕ್ಕದೊಂದು ಫೋನ್ ಅಲ್ಲಿ ಬರ್ತಾ ಇರೋಂಥ ವ್ಯಕ್ತಿ ಇಷ್ಟು ಫೇಮಸ್ ಆಗ್ತಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಜನಕ್ಕೆ ರೀಚ್ ಆಗ್ತಿದೆ. ಇನ್ಫ್ಯಾಕ್ಟ್ ನಾನು ಶೂಟಿಂಗ್ ದುಬೈಗೆ ಹೋಗಿದೆ ಆಯ್ತಾ. ಬಂದ್ಬಿಟ್ಟು ನಾನು ದುಬೈಗೆ ಹೋಗಿದ್ದೆ ಅಂತಂದ್ರೆ ನಮ್ಮ ತಾತ ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ, ನಾನು ಎಲ್ಲ ವಿಡಿಯೋಸ್ ನೋಡಿದ್ದೀನಿ, ಮ್ಯೂಸಿಯಂ ಹಂಗಿದೆ ಹೆಂಗಿದೆ ಅಂತ ನಮ್ಮ ತಾತ ಹೇಳ್ತಾ ಇದ್ದಾರೆ. ಅಂದ್ರೆ ಈಸ್ ಲೈಕ್ ಅವ್ರು ಫೋನ್ ಟಿವಿ ಎಲ್ಲ ಬಿಟ್ಬಿಟ್ಟು ಫೋನ್ ಇಟ್ಕೊಂಡ್ಬಿಟ್ಟು ರಾಮನ ಭೂಮಿಗೆ ಹೋಗಿದಾರಂತೆ, ಹಂಗಾಯ್ತಂತೆ ಹಿಂಗಾಯ್ತಂತೆ ಕಟ್ಸಿದಾರಂತೆ. ಎಲ್ಲ ಪ್ರತಿಯೊಂದು ಹಿಸ್ಟ್ರಿ ಇವಾಗ ಮಕ್ಕಳಿಂದ ಹಿಡಿದು ಅವ್ರ ಹಿಸ್ಟ್ರಿ ಓದ್ತಾ ಇಲ್ಲ, ಇವ್ರದ್ದು ಇಟ್ಕೊಂಡು ನೋಡ್ತಾರೆ. ಸೊ ಇಷ್ಟು ಇನ್ಫಾರ್ಮೇಟಿವ್ ಕೂಡ ಆಗ್ತದೆ. ನೆಗೆಟಿವ್ ಆಗುತ್ತೆ, ದಟ್ ಈಸ್ ಲೈಕ್ ಎರಡರಲ್ಲೂ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಬಟ್ ಪಾಸಿಟಿವ್ ಮಾತ್ರ ನೋಡಿದಾಗ ಸಖತ್ತು ಹೆಲ್ಪ್ಫುಲ್ ಆಗಿದೆ ಸೋಷಿಯಲ್ ಮೀಡಿಯಾ. ಆಕ್ಟರ್ಸ್ಗಾಗಿರ್ಬೋದು, ಯಾರಿಗೆ ಲೈಕ್ ಒಬ್ರು ಸಪೋರ್ಟ್ ಬೇಕಿತ್ತು ಮುಂಚೆ, ಇವಾಗ ಇಂಡಿಪೆಂಡೆಂಟ್ ಆಗಿ ನಾನು ಮಾಡ್ತೀನಿ ಅಂತ ನಿಂತ್ಕೊಳ್ಳೋರಿಗೆ ಇಟ್ಸ್ ಅ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್. ಟ್ರೋಲ್ಸ್ ಅಷ್ಟೇ, ಟ್ರೋಲ್ಸ್ ಅಂದ ತಕ್ಷಣ ಅವ್ರದ್ದು ವ್ಯಕ್ತಿತ್ವನ ಹಾಳು ಮಾಡೋ ಟ್ರೋಲ್ಸ್ ಬಗ್ಗೆ ನಾನು ಮಾತಾಡಲ್ಲ, ಬಿಕಾಸ್ ಅವರು ಐ ಡೋಂಟ್ ನೋ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ ಅಂತ. ಬಟ್ ಎಷ್ಟೋ ಒಳ್ಳೆ ಟ್ರೋಲ್ಸ್ ಇದೆ. ಈಗ ಸಿನಿಮಾದವ್ರಿಗೂ ಒಂದು ಮೂವಿ ಪ್ರಮೋಷನ್ಗಂದ್ರೂ ಟ್ರೋಲ್ಸ್ ಬೇಕು. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಅವರಿಗೆ, ಆಕ್ಚುಲಿ ನಮ್ಮನ್ನ ರೀಚ್ ಮಾಡಿಸ್ತಾರೆ ಅದಕ್ಕೆ. ಅದೇ ನಾನು ಹೇಳಿದ ಪಾಯಿಂಟ್ ಹೇಳಿದ್ರು. ನಮ್ಮ ಲೈಕ್ ನನ್ನ ದೊಡ್ಡಮ್ಮನೂ ಆಗಿರ್ಬೋದು, ಶೀಸ್ ಏಜ್ಡ್. ರಾಮ ಮಂದಿರ ಬಗ್ಗೆ ಇವಾಗ ಅವರು ಡಾಕ್ಟರ್ ಬ್ರೋ ಮಾಡಿದ್ದು ಆಸ್ ಇಫ್ ಅವ್ರು ಹೆಂಗೆ ಹೇಳಿದ್ರು ಅಂತ ಅಂದ್ರೆ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿರೋ ಥರ ಹೇಳಿದ್ರು. ಅಲ್ಲಮ್ಮ ಯಾವಾಗ ಹೋಗಿ ನೋಡ್ಕೊಂಡು ಬಂದೆ ಅಂತ ಅಂದ್ರೆ ನೋಡಿದೆ ಡಾಕ್ಟರ್ ಬ್ರೋ ವಿಡಿಯೋಸ್ ಹಂಗೆ ಹೇಳ್ತಾರೆ. ಸೊ ಹೆಂಗೆ ಒಂದು ಸೋಷಿಯಲ್ ಮೀಡಿಯಾ ಪವರ್ ಹೆಂಗಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಈಕ್ವಲೆಂಟ್ ಆರ್ ಮೋರ್ ದ್ಯಾನ್ ಟಿವಿ ಅಂತ ಹೇಳ್ಬೋದು ಇವಾಗ ನಾವು. ಮೀಡಿಯಾ ಸ್ಟ್ರಾಂಗ್ ಇದೆ, ಟಿವಿ ಸ್ಟ್ರಾಂಗ್ ಇದೆ, ಥಿಯೇಟರ್ OTT ಅಷ್ಟೇ ಸ್ಟ್ರಾಂಗು ಸೋಷಿಯಲ್ ಮೀಡಿಯಾನು ಇದೆ, ಆರ್ ಮೋರ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಜನ ಥಿಯೇಟರ್ ಬಂದು ಸಿನಿಮಾ ನೋಡೋಕ್ಕಲ್ಲ. ಹೌದು, ಅದೊಂದು ಎಕ್ಸ್ಪೆಕ್ಟ್ ಮಾಡೋದಷ್ಟೇ. ಫೋನಲ್ಲಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಎಷ್ಟೇ ಸೋಷಿಯಲ್ ಮೀಡಿಯಾ ಟೇಕ್ ಓವರ್ ಮಾಡಿದ್ರು ಮಾರ್ಕೆಟ್ನ ಎಕ್ಸ್ಪೀರಿಯನ್ಸ್ನ ಸೇಮ್ ಕೊಡೋಕೆ ಡೆಫಿನೆಟ್ಲಿ ಆಗಲ್ಲ. ಬಿಕಾಸ್ ಒಂದು ದೊಡ್ಡ ಸ್ಕ್ರೀನ್ಗೂ ಆ ಸೌಂಡ್ಗೂ ಸಿನಿಮಾ ಅಂತ ಬಂದರೆ ಥಿಯೇಟರ್ ಇಸ್ ಆಲ್ವೇಸ್ ಫಸ್ಟ್ ಥಿಂಗ್. ಅದು ಆ ಸ್ಕ್ರೀನು ಅದಕ್ಕಿಂತನೂ ಫ್ರೆಂಡ್ಸ್ಗಳು ಎಲ್ಲರ ಜೊತೆ ಒಟ್ಟಿಗೆ ನೋಡೋದಿಲ್ಲ, ಸ್ಟ್ರೀಮ್ ಮಾಡೋದು, ದಟ್ ಈಸ್ ಅ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಥಿಯೇಟರ್ಗೆ ಬರಲೇಬೇಕು. ಎಷ್ಟೇ ನಾವು ಲ್ಯಾಪ್ಟಾಪು ಫೋನಲ್ಲಿ ನೋಡಿದ್ರು ಥಿಯೇಟರ್ ಇಸ್ ಲೈಕ್ ಎವ್ರಿಥಿಂಗ್. ಅಂಡ್ ಇದು ಫೆಬ್ರವರಿ ಮಂತಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಲವರ್ಸ್ಗೆ ಆಕ್ಚುಲಿ ಆಪ್ಟ್ ಆದಂತಹ ಸಿನಿಮಾ ಅಂತ. ಅಂಡ್ ಈಗ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿದೆ ಆಕ್ಚುಲಿ. ಒಳ್ಳೆ ಟೈಮ್ ಅನಿಸ್ತಾ ಇದೆಯಾ? ಒಳ್ಳೆ ಟೈಮ್ ಅನಿಸ್ತಿದೆ. ನನ್ಗೆ ಹೆಂಗೆ ಅನಿಸ್ತಿದೆ ಅಂತಂದ್ರೆ ಆಸ್ ಇವಾಗ ಫೆಬ್ರವರಿ 6th ಏನದು ಟೆಡಿ ಡೇ, ಪ್ರಪೋಸ್ ಡೇ, ಕಿಸ್ ಡೇ, ಆ ಥರ 9th ಹಗ್ ಡೇ ಏನೋ ಬರುತ್ತೆ. ಸೊ ನನ್ನ ಪ್ರಕಾರ ಹೇಗೆ ಅಂದ್ರೆ ಲೈಕ್ ಈ ಒಂದು 6th ಇಂದ 14th ತನಕ ಯಾರ್ಯಾರೀಗ ಲವರ್ಸ್ ಇರ್ತಾರೆ, ಕಾಲೇಜಲ್ಲಿ ಇರೋ ಲವರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಆ ಟೈಮಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ ಎಲ್ಲ ಕಡೆ, ಒಂದು ಪ್ರಪೋಸ್ ಕೊಡಬೇಕು ಅಂತ, ಒಂದು ಟೆಡಿ ಬೇರ್ ಕೊಡಬೇಕು ಅಂತ. ಸೊ ಆ ಟೈಮಲ್ಲಿ ಒಂದು ಲವ್ ಸ್ಟೋರಿ ಬರ್ತಿದೆ ಅಂತ ಅಂದ್ರೆ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಟೈಮ್. ಒಂದು ಯೂತ್ ಬಂದು ಈ ಒಂದು ಸಿನಿಮಾ ನೋಡಿದ್ರೆ ಇಷ್ಟಪಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ದೇರ್ ಇಸ್ ಅ ಮೆಸೇಜ್. ಒಳ್ಳೆ ಸಿನಿಮಾ. ಹಗ್ ಮಾಡ್ಕೊಂಡು ಸಿನಿಮಾ ನೋಡಿ. ನಾನಿಲ್ಲ ಹಗ್ ಮಾಡ್ಕೊಂಡು ಸಿನಿಮಾ ನೋಡಿ. ಸಿಂಗಲ್ಸ್ ಏನು ಮಾಡಕ್ಕಾಗಲ್ಲ. ಸೆಲ್ಫ್ ಹಗ್ ಪ್ಲೀಸ್. ಅದಕ್ಕಿಂತ ಮುಂಚೆ ಪ್ರಪೋಸ್ ಡೇ ಏನಾರ ಇದೆಯಾ? ಪ್ರಪೋಸ್ ಡೇ ಇದ್ರೆ ಪ್ರಪೋಸ್ ಮಾಡ್ಕೊಂಡು ಲಾಸ್ಟ್ ಡೇನಾ? ಅಯ್ಯೋ ಸಾರಿ, ಅವಾಗ ಥಿಯೇಟರ್ ಇರುತ್ತೆ. ಸೊ ಪ್ರಪೋಸ್ ಮಾಡ್ಕೊಂಡು ಕರ್ಕೊಂಡ್ಬನ್ನಿ, ಹಗ್ ಮಾಡಿ ಆಮೇಲೆ ಕರ್ಕೊಂಡ್ಬನ್ನಿ ಸಿನಿಮಾಕ್ಕೆ. 14 ತನಕ ಹೋಗ್ತಾ ಇರಿ.